सततं श्रीनारायणपुर विहारिणीं भक्ताभीष्टदायिनीं सकल पाप निवारिणीं चिन्तयामि सततं श्रीनारायणपुर विहारिणीं यद्वद्रीशा वल्लभे सदा मदस्मितवदने हंसगमने सुन्दरनयने हंसगमने सुन्दरनयने श्रीनारायण हृदयकमल निवासिनी श्रीनारायण हृदयकमल निवासिनी कृपावर्ष समोहिनी चिन्तयामि सततं श्रीनारायणपुर विहारिणी श्रीनारायण चरणकमल विराजिते वरद वल्लभे श्रीनारायण चरणकमल विराजिते वरद वल्लभे प्रियं कुलधनं परमबन्धु आपत्सकं मातरं प्रियं कुलधनं परमबन्धु आपत्सकं मातरं कल्याणी तीरविहारिणी श्रीचरणवासिनी गुरुप्रणतवत्सलं प्रभुं पितरमीश्वरं कल्याणी तीरविहारिणी श्रीचरणवासिनी गुरुप्रणतवत्सलं प्रभुं पितरमीश्वरं मातरं मातरम् என்பதில்லை நிற்குறில்
ಅಣ್ಣಲಡಿಯವರಾಮಿನೋ ನಮ್ಮಾಳ್ವಾರ್ ಈ ದಶಕದಲ್ಲೆಲ್ಲ ಐಶ್ವರ್ಯ ನಶ್ವರವೆಂದೇ ಉಪದೇಶಿಸಿದರು. ಹಾಗಾದರೆ ಈ ಜಗತ್ತಿನಲ್ಲಿ ಜೀವಿಸಿದವರೂ ಇರಲಾಗಿ ಹೀಗೆ ನಶ್ವರವೆನ್ನಲಾದೀತೆ ಎಂದರೆ ಅದಕ್ಕುತ್ತರವನ್ನು ಈ 6ನೆಯ ಪಾಶುರದಲ್ಲಿ ಹೇಳುತ್ತಾರೆ ಆಳ್ವಾರ್. ಇಲ್ಲಿ ಆಳ್ವಾರರು ಹೇಳುವ ವಿಷಯವೇನೆಂದರೆ, ಸೃಷ್ಟಿಕಾಲದಿಂದಲೂ ಇದುವರೆಗೂ ಏಕರೂಪವಾಗಿ ಜೀವಿಸಿದವರು ಒಬ್ಬರೂ ಇಲ್ಲ. ಆದ್ದರಿಂದ ನಮಗೆ ಶಾಶ್ವತವಾದ ನೆಲೆಯೊಂದು ಸಿಗಬೇಕೆಂದಿದ್ದರೆ ಅದು ಕೇವಲ ಭಗವಂತನಲ್ಲಿ ದಾಸ್ಯಭಾವದಿಂದ ಮಾತ್ರ ಸಾಧ್ಯ. ಈಗಲೇ ಕ್ಷೀರಾರ್ಣವಶಾಯಿಯಾದ ಸರ್ವೇಶ್ವರನಿಗೆ ದಾಸಭೂತರಾಗಿ ಶಾಶ್ವತ ಪದವನ್ನು ಹೊಂದಿರಿ ಎನ್ನುತ್ತಾರೆ ಆಳ್ವಾರ್. ಅಪೂರ್ವವಾದಂತಹ ಭುವನೇಶ್ವರಿ ಮಂಟಪ. ಪಂಚಕಲ್ಯಾಣಿಯ ವಾಯುವ್ಯ ದಿಕ್ಕಿನಲ್ಲಿರುವ ಭುವನೇಶ್ವರಿ ಭಾರತದಲ್ಲೇ ಅತ್ಯಂತ ವಿಶಿಷ್ಟವಾದುದು. ಇದು ಆಧ್ಯಾತ್ಮಿಕ, ತಾಂತ್ರಿಕ ಮತ್ತು ಶಿಲ್ಪಕಲೆಯ ದೃಷ್ಟಿಯಿಂದ ವಿಶೇಷವಾದಂಥ ಮಂಟಪ. ಮೈಸೂರು ಅರಸು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಈ ಸುಂದರವಾದಂತಹ ಭುವನೇಶ್ವರಿ ಮಂಟಪವನ್ನು ನಿರ್ಮಿಸಿದರು. ಇದು ವಿಶ್ವದ ಅಸ್ತಿತ್ವವನ್ನು ಪುರಾಣ ಮತ್ತು ಉಪನಿಷತ್ತಿನ ಆಧಾರದ ಮೇಲೆ ನಿರ್ಮಿಸಲಾಗಿದೆ. ಆದಿಕೂರ್ಮ, ಆದಿಶೇಷ ಈ ಭುವನವನ್ನು ಹೊತ್ತಿದ್ದಾರೆ. ಅಷ್ಟದಿಕ್ಪಾಲಕರು, ರಾಮಾಯಣ, ಮಹಾಭಾರತ, ದಶಾವತಾರಗಳ ದೃಶ್ಯಾವಳಿ ಅದ್ಭುತವಾಗಿ ಚಿತ್ರಿತವಾಗಿದೆ. ಆಂಜನೇಯ ತನ್ನ ಹೆಗಲ ಮೇಲೆ ಲಕ್ಷ್ಮಣನನ್ನು ಕುಳ್ಳಿರಿಸಿಕೊಂಡು ಇಂದ್ರಜಿತ್ತನ್ನು ಸಂಹಾರ ಮಾಡಿದ್ದು, ರಾಮರಾವಣ ಯುದ್ಧ ಇತ್ಯಾದಿ ಎಲ್ಲ ಈ ಭುವನೇಶ್ವರಿ ಮಂಟಪದಲ್ಲಿ ಅದ್ಭುತವಾದಂಥ ಕಲಾಕೃತಿಗಳು ರೂಪಿತವಾಗಿದೆ. ಕ್ಷೇತ್ರದ ಆರಾಧ್ಯ ಮೂರ್ತಿಗಳಾದ ಚಲುವನಾರಾಯಣ, ಯೋಗ ನರಸಿಂಹ, ಶ್ರೀ ರಾಮಾನುಜರು ಮುಂತಾದಂತಹ ಶಿಲ್ಪಗಳು ಅತ್ಯಂತ ಆಕರ್ಷಣೀಯವಾಗಿದೆ. ಅಷ್ಟದಿಕ್ಪಾಲಕರ ಕುರಿತು ಕಂಬಗಳಲ್ಲಿ ಕಡೆದಿರುವ ಪೂರ್ವಕ್ಕೆ ಇಂದ್ರ, ಆಗ್ನೇಯಕ್ಕೆ ಅಗ್ನಿ, ದಕ್ಷಿಣಕ್ಕೆ ಯಮ, ನೈಋತ್ಯಕ್ಕೆ ನಿರುತಿ, ಪಶ್ಚಿಮಕ್ಕೆ ವರುಣ, ವಾಯುವ್ಯಕ್ಕೆ ವಾಯು, ಉತ್ತರಕ್ಕೆ ಕುಬೇರ, ಈಶಾನ್ಯಕ್ಕೆ ಈಶಾನ, ಹೀಗೆಲ್ಲ ಶಿಲ್ಪಗಳು ಅತ್ಯಂತ ಸ್ಫುಟವಾಗಿ ಇಲ್ಲಿ ಚಿತ್ರಕಲಾ ಪ್ರೇರಕವಾಗಿದೆ. ಇಡೀ ಭುವನೇಶ್ವರಿ ಕೂರ್ಮ ಚಕ್ರದ ಮೇಲೆ ನಿಂತಿದೆ. ತಳಪಾಯದ ದಕ್ಷಿಣ ದಿಕ್ಕಿಗೆ ಕೂರ್ಮ ತಲೆ, ಪೂರ್ವ ಮತ್ತು ಪಶ್ಚಿಮಕ್ಕೆ ಅದರ ಎರಡೆರಡು ಪಾದಗಳು, ಉತ್ತರಕ್ಕೆ ಬಾಲವಿದ್ದು ಕೂರ್ಮ ಚಕ್ರದ ಆಧಾರವಾಗಿದೆ. ಅದೇ 8 ಮೂಲೆಗೆ 5 ತಲೆಯ ಆದಿಶೇಷ ಮತ್ತು ಎಡಬಲಗಳಲ್ಲಿ ಸಾಗರ ಪರಿವಾರ ಶಿಲ್ಪಗಳು ಮನೋಜ್ಞವಾಗಿವೆ. ಇನ್ನು ಗೋಪುರದ ಮೇಲ್ಭಾಗದ ಶಿಖರ ಹಾಗೂ ಸುತ್ತಲೂ ಕಾಣುವ ಗೂಡುಗಳು ಮತ್ತು ಅದರ ಮುಡಿಗಳು ಬಹಳ ವಿಶಿಷ್ಟಪೂರ್ಣವಾಗಿದೆ. ಇವುಗಳಲ್ಲಿ 8 ದ್ರಾವಿಡ ಶೈಲಿಯಲ್ಲಿದೆ, ಇನ್ನುಳಿದು 8 ವೇಸರ ಶೈಲಿಯಲ್ಲಿದೆ. ಇವೂ ಸಹ 8 ಹಂತಗಳಲ್ಲಿವೆ. ಇದನ್ನು ಅಪೂರ್ವವಾದಂತಹ ಶಿಲ್ಪ ಕಲಾಕೃತಿ ಅಂತ ಎಲ್ಲರೂ ಮೆಚ್ಚುತ್ತಾರೆ. ಕಲ್ಯಾಣಿಗೆ ಇದೊಂದು ಸುಂದರವಾದಂತಹ ಆಕೃತಿ. ಇಂತಹ ಒಂದು ಭುವನೇಶ್ವರಿ ಮಂಟಪ ಭಾರತದಲ್ಲೇ ಅತ್ಯಂತ ಅಪೂರ್ವವಾದಂಥ ಮಂಟಪ ಇದು. ನೂರಾರು ವರ್ಷಗಳ ಹಿಂದೆ ರಾಜ ಮಹಾರಾಜರಿಂದ ನಿರ್ಮಾಣವಾದಂತಹ ಕಲ್ಯಾಣಿ, ಸುಂದರ ಮಂಟಪಗಳು, ಭುವನೇಶ್ವರಿ, ಧಾರಾ ಮಂಟಪ ಇತ್ಯಾದಿ ಎಲ್ಲ ಮಂಟಪಗಳ ಪುನರ್ಜೀರ್ಣೋದ್ಧಾರ ಈಗ ನಡೆದಿದೆ. ವಿಶ್ವವಿಖ್ಯಾತ ಇನ್ಫೋಸಿಸ್ ಫೌಂಡೇಶನ್ನ ಡಾಕ್ಟರ್ ಸುಧಾಮೂರ್ತಿ ಅವರ ನೇತೃತ್ವದಲ್ಲಿ ಇದೆಲ್ಲದಕ್ಕೆ ಕಾಯಕಲ್ಪ ಆಗಿದೆ. ಇನ್ನೊಂದು 100 ವರ್ಷಗಳು ಈ ಸ್ಮಾರಕಗಳು ಸ್ಥಿರವಾಗಿ ನಿಲ್ಲುತ್ತೆ.